ಮೈಸೂರ್ದು ಹೇಳ್ತೇನೆ ಏನಾಗಿದೆ ಅಂತ. 13 ಎಕರೆ 4 ಗುಂಟ ಅಲ್ಲಿ ವಫ್ ಆಸ್ತಿ ಆಗಿರೋದು, ನೋಟಿಫೈ ಆಗಿರೋದು ನಿಜ. ನಮ್ಮ ಕುರುಬರ ಕುಲದೈವ ಬೀರದೇವರ ಗುಡಿಯೂ ವಫ್ ಆಸ್ತಿ ಅಂತ. ಕಪ್ಪನ್ನ ಬಿಳಿ ಅಂತ ವಾದ ಮಾಡ್ತಾರೆ, ಬಿಳಿಯನ್ನ ಕಪ್ಪು ಅಂತ ವಾದ ಮಾಡ್ತಾರೆ. ದುರಾದೃಷ್ಟ ಅದನ್ನ ಜನಗಳಿಗೆ ನಂಬಿಸುವಂತ ಕಲೆಯನ್ನ ಅವರು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ದೊಡ್ಡಮ್ಮನ ಗುಡಿಗೂ ಯಾವತ್ತೂ ಕೂಡ ದಾಖಲೆ ಇಲ್ಲ, ಪಾಣಿಯಲ್ಲಿ ಎಂಟ್ರಿ ಇಲ್ಲ. ಗೊಂದಲ ಇದ್ರೆ ಬಗೆಹರಿಸಬಹುದು, ಗೊಂದಲ ಇದೆ, ಕೆಲವು ಕಡೆ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಗೆಹರಿಸೋಣ. ಕೆಲವು ನಿರ್ದಿಷ್ಟವಾಗಿ ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದವರು ಮಾಡಿರುವಂತ ಕೆಲವು ನಿರ್ದಿಷ್ಟ ಆರೋಪಗಳಿಗೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ವನವಾಡ ಅನ್ನುವ ಗ್ರಾಮದಲ್ಲಿ ಬಿಜಾಪುರದಲ್ಲಿ 1200 ಎಕರೆ ವಫ್ ಅಂತ ಹಬ್ಬಿಸ್ಬಿಟ್ರು. ಅದು ವಫ್ ಆಸ್ತಿ ಇರೋದು ಮಗಲ್ ಬಗಾಯಿತ್ ಅಂತ ಪಕ್ಕದ ಗ್ರಾಮದಲ್ಲಿ. ಈ ಹೊನವಾಡ ಅಂತ ಗ್ರಾಮದಲ್ಲಿ 1200 ಎಕರೆ ಅಲ್ಲ, ವಫ್ಗೆ ಇರೋದು ಬರೀ 11 ಎಕರೆ, ಬರೀ 11 ಎಕರೆ. ಅಲ್ಲಿ ಯಾವ ತರ ಇವರು ಆತಂಕ ಸೃಷ್ಟಿ ಮಾಡಿದ್ರು ಅಂದ್ರೆ, ಆ 1200 ಎಕರೆಯಲ್ಲಿರೋ ರೈತರಿಗೂ ಚಳಿ ಜ್ವರ ಬಂದ್ಬಿಡ್ಬೇಕು, ಆ ರೀತಿ ಇವರು ಸುಳ್ಳುಗಳನ್ನ ಹೇಳಿ ಆ ಜನಗಳನ್ನ ಆತಂಕಕ್ಕೆ ಅನಗತ್ಯವಾಗಿ ಹೊಣೆ ಮಾಡಿದ್ದಾರೆ. ಅಲ್ಲಿ ವಫ್ನವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ನಮ್ಗೆ 1200 ಬಿಡಿ ಸ್ವಾಮಿ, ನಮ್ಗೆ 11 ಎಕರೆನೇ ಊರಲ್ಲಿ ಇರೋದು, ಎದಕ್ ಬೇಕು ಇದು ಅಂತ ಕೇಳಿದ್ರು ಕೂಡ, ನಾವು ಸ್ಪಷ್ಟೀಕರಣ ಕೊಟ್ಟರು ಕೂಡ 1200 ಎಕರೆಗೆ ವಫ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಅನಗತ್ಯವಾಗಿ ಆ ಜನಗಳನ್ನ ಇವತ್ತು ಆತಂಕಕ್ಕೆ ಸೃಷ್ಟಿ ಮಾಡಿ, ಆ ರೈತರು ಮನೆಯಲ್ಲಿ ನೆಮ್ಮದಿಯಾಗಿ ಬದುಕೋದನ್ನ ಬಿಟ್ಟು ಒಕ್ಕಲ್ತನ ಮಾಡೋದು ಬಿಟ್ಟು ಅವರನ್ನ ಮುಂದೆ ಇಟ್ಕೊಂಡು ಅವ್ರನ್ನ ರಾಜಕೀಯ ದಾಳಗಳಾಗಿ ಬಳಸ್ಕೊಂಡು ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರೇ. ಹಾಗೆ ಮುಂದುವರೆದು ಈಗ ಒಂದು ಬೀರದೇವರ ಗುಡಿ, ಇದು ಎಲ್ಲಿ ಅಂತ ಹೇಳಿದ್ರೆ ಅಳನ್ ತಾಲೂಕಿನಲ್ಲಿ, ಅದನ್ನು ಕೂಡ ಅವರು ಆರೋಪ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಸತ್ಯ ಹೇಳಿದ್ರೆ ಬಹುಶಃ ಅವರಿಗೆ ಸಿಟ್ಟು ಬರ್ತದೆ. ಇದು ಏನಾಗಿದೆ, ನನ್ನ ಹತ್ರ ಎರಡು ಇದನ್ನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ನಮ್ಮ ಕುರುಬರ ಕುಲದೈವ ಬೀರದೇವರ ಗುಡಿಯೂ ವಫ್ ಆಸ್ತಿ ಅಂತೆ ಅಂತ ಅಪಪ್ರಚಾರ ಮಾಡ್ತಾರೆ. ನಿಜ ಯಾವಾಗ ಆಯ್ತು ಅಂದ್ರೆ 2020 ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ, 2020 ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಆ ದೇವಸ್ಥಾನದ ಆಸ್ತಿಯನ್ನ ಇವರು ವಫ್ ಅಂತ ಎಂಟ್ರಿ ಮಾಡಿದ್ರು. ನಮ್ ಸರ್ಕಾರ ಬಂದ್ಮೇಲೆ ವಫ್ ಅನ್ನ ತೆಗೆದು ಹಾಕಿ ಅದು ಬೀರದೇವರ ಗುಡಿ ಸರ್ಕಾರ ಅಂತ ಮಾಡಿದ್ದೇವೆ. ಇಲ್ಲಿ ನಮ್ಮ ಜಮೀರ್ ಅಣ್ಣ ಅವರು ಹೇಳಿದ್ರು, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಲ್ಲಿ ಚರ್ಚೆ ಆಗಿದೆ, ಎಲ್ಲೇ ಆಗಲಿ ದೇವಸ್ಥಾನ ಇರುವಂತ ಜಾಗಕ್ಕೆ, ಸ್ಮಶಾನ ಇರುವಂತ ಜಾಗಕ್ಕೆ ಅದು ವಫ್ ಆಗಿದ್ರು ಕೂಡ ಅಪ್ಪಿ ತಪ್ಪಿನೂ ನಾವು ಅದನ್ನ ಕೇಳಬಾರದು ಅಂತ ಹೇಳಿದ್ಮೇಲೆ ಇವತ್ತು ಬೀರದೇವರ ಗುಡಿ ಸರ್ಕಾರ ಅಂತ ಪಾಣಿಯಲ್ಲಿ ಎಂಟರ್ ಮಾಡಿದ್ದೇವೆ ನಾವು. ಅಲ್ಲಿ ವಫ್ ಅಂತ ಯಾವಾಗ ಎಂಟರ್ ಆಗಿತ್ತು? ಬಿಜೆಪಿ ಸರ್ಕಾರ ಇದ್ದಾಗ ಎಂಟರ್ ಆಗಿದ್ದು. ಅದನ್ನ ನಾವು ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ದೇವೆ ಸಭಾಧ್ಯಕ್ಷರೇ. ಅದಕ್ಕೆ ನೋಡಿ 4/9/2024 ಸೆಪ್ಟೆಂಬರ್ 4 ಈ ವಫ್ ಗೊಂದಲ ಶುರುವಾಗೋದಕ್ಕೆ ಮೊದಲೇ ನಾವು ರೆವಿನ್ಯೂ ಇಲಾಖೆಯಿಂದ ಆದೇಶ ಮಾಡಿ ಅದನ್ನ ಬೀರದೇವರ ಗುಡಿ ಸರ್ಕಾರ ಅಂತ ನಾವೇ ಆದೇಶವನ್ನ ಮಾಡಿ ಅದನ್ನ ಆಸ್ತಿಯನ್ನ ಸರ್ಕಾರಕ್ಕೆ ತೆಗೆದುಕೊಂಡಿದ್ದೇವೆ. ಹಿಂಗೆ ಇನ್ನ ಶಿರ್ಸಿಯಲ್ಲಿ ಇಳಸೂರು ಅಂತ ಗ್ರಾಮ, ಅಲ್ಲೂ ಕೂಡ ಹೀಗೆ ಅವರು ವಿರೋಧ ಪಕ್ಷದಲ್ಲಿ ಮಾತಾಡ್ತಾ ಏನೇನೋ ಸುಳ್ಳು ಹೇಳೋದು. ಅಲ್ಲಿ ಇಳಸೂರಿನಲ್ಲಿ ನಾವು ಮಾಹಿತಿಯನ್ನ ತರಿಸಿದ್ದೇವೆ. ಅಲ್ಲಿ ಒಟ್ಟು 7 ಎಕರೆ 22 ಗುಂಟೆ ವಫ್ ಇದೆ. ಇವರು ಮಾತಾಡ್ತಾ ಏನ್ ಹೇಳಿದ್ರು 50 ಎಕರೆ ವಫ್ ಇದೆ ಅಂತ. ಎಲ್ಲ ಬರೀ ಸುಳ್ಳು. ಇಲ್ಲಿ ನಾನೆಲ್ಲ ಮಾಹಿತಿ ಪಾಣಿಯನ್ನು ಕೂಡ ತರಿಸಿದ್ದೇನೆ. 50 ಎಕರೆ ವಫ್ ಅಂತ ಹೇಳ್ತಾರೆ, ಅಲ್ಲಿರೋದು 7 ಎಕರೆ 22 ಎಕರೆ ಮಾತ್ರ ವಫ್. ಇನ್ನ ಚಿಕ್ಕಬಳ್ಳಾಪುರ, ಅವ್ರಿಗೂ ಬಹುಶಃ ಗೊತ್ತಿಲ್ಲ, ನಾನು 5ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದ್ದು ವಿಶ್ವೇಶ್ವರಯ್ಯರು ಹುಟ್ಟಿದ ಊರಿನಲ್ಲಿ, ಮುದ್ದೇನಹಳ್ಳಿಯಲ್ಲಿ ಒಂದು ಹಳ್ಳಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ನಾನು ಓದಿದ್ದು. ಅಲ್ಲಿ ಇಂಚಿಂಚು ಭೂಮಿ ನನಗೆ ಗೊತ್ತಿದೆ. ಭೂಮಿ ಅಂದ್ರೆ ಭೂಮಿ ಲೆಕ್ಕದಲ್ಲಿ ಅಲ್ಲ, ಓಡಾಡಿರೋ ಹುಡುಗರು. ಅಲ್ಲಿ ವಿಶ್ವೇಶ್ವರಯ್ಯರು ಓದಿದ ಶಾಲೆ ವಫ್ ಆಗ್ಬಿಟ್ಟಿದೆ ಅಂತ ಇವರು ಆರೋಪ ಮಾಡಿದ್ರು. ನಿಜ ಯಾವಾಗ ಆಗಿತ್ತು ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನ ವಫ್ ಅಂತ ಎಂಟ್ರ್ ಮಾಡಿದ್ರು. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ 8/11/2024 ನಮ್ಮ ಎಸಿ ಆರ್ಡರ್ ಮಾಡಿ ಅದನ್ನ
ಆ ಜಾಗ ಇವತ್ತು ಶಾಲೆ ಹೆಸರಿಗೆ ನಾವು ಖಾತೆಯನ್ನ ರಿಸ್ಟೋರ್ ಮಾಡಿದ್ದೇವೆ. ಇದರಲ್ಲಿ ದರ್ಗಾ ದಾವೂದ್ ಶಾ ದರ್ಗಾಗೆ ನಾವು ಕೊಟ್ಟಿರೋದು ಬರೀ 1.04 ಎಕರೆ ಅಲ್ಲ, 1.04 ಗುಂಟ ಕೊಟ್ಟಿದ್ದೀವಿ. ಅಂದ್ರೆ ಎಷ್ಟಡಿ? 1000 ಅಡಿ ಕೊಟ್ಟಿದ್ದೇವೆ. 1.04 ಗುಂಟ ಅಂದ್ರೆ 1000 ಅಡಿ ಕೊಟ್ಟಿದ್ದೇವೆ. ಆದ್ರೆ ಸರ್ಕಾರಿ ಶಾಲೆಗೆ 17.12 ಗುಂಟ ಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ಸರ್ಕಾರಿ ಶಾಲೆ ಅಂತ ರಿಸ್ಟೋರ್ ಮಾಡಿದ್ದೇವೆ. ಆದ್ರೆ ಇವರು ಏನು ಬೊಬ್ಬೆ ಹೊಡಿತಾರೆ ಅಧ್ಯಕ್ಷರೇ, ಎಲ್ಲಿಂದ ಈ ಬೊಬ್ಬೆಗೆ ಉತ್ತರ ಕೊಡೋದು? ಸುಳ್ಳನ್ನ 100 ಬಾರಿ ಸುಳ್ಳು ಹೇಳಿದ್ರೆ ಅದೇ ಸತ್ಯ ಅಂತ ಹೇಳಿದ್ರೆ ಅದನ್ನೇ ಸತ್ಯ ಅಂತ ಪ್ರಪಂಚಕ್ಕೆ ಪ್ರಚಾರ ಮಾಡುವಂತ ಕಾಲದಲ್ಲೂ ಇರೋದು ನಮ್ಮ ದೌರ್ಭಾಗ್ಯ. ಅಲ್ಲಿ ಇರೋದು ಏನ್ ವಿಶ್ವೇಶ್ವರ ಓದಿದ ಸ್ಕೂಲು, ವಿಶ್ವೇಶ್ವರ ಓದಿ. ಅಲ್ಲಿ ದರ್ಗಾಗೆ ಕೊಟ್ಟಿರೋದು 1000 ಅಡಿ, ಬಾಕಿ ಇರುವಂತ 18,000 ಅಡಿ ನಾವು ಇವತ್ತು ಸರ್ಕಾರಿ ಶಾಲೆ ಹೆಸರಿನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ AC ಆರ್ಡರ್ ಮಾಡಿ ಖಾತೆಯನ್ನ ನಾವು ಅವ್ರ ಹೆಸರಿಗೆ ಬದಲಾವಣೆಯನ್ನು ಮಾಡಿ ಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ತಮ್ಮ ಮುಖಾಂತರ ಸದನಕ್ಕೆ ಮಾಹಿತಿ. ಇದು ಯಾವಾಗ ಅವರು ದರ್ಗಾ ಅಂತ ಎಂಟರ್ ಮಾಡಿದ್ದು ಅಧ್ಯಕ್ಷರೇ? 2019ರಲ್ಲಿ. 2019ರಲ್ಲಿ ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರದಲ್ಲಿ. ಇವರೇ ಅದನ್ನ ದರ್ಗಾಗೆ ಅಂತ ಮಾಡ್ಬಿಟ್ಟು ಇವತ್ತು ನಮ್ಮ ಮೇಲೆ ಆರೋಪ. ನಾವು ಮಾಡಿದ್ದೇನು? ಆಕ್ಚುಲಿ ದರ್ಗಾ ಅಂತ ಇದ್ದಿದ್ದು ವಫ್ ಅಂತ ದರ್ಗಾ ತೆಗೆದ್ಬಿಟ್ಟು ನಾವು ಸರ್ಕಾರಿ ಶಾಲೆ ಹೆಸರಿಗೆ ಕೂರಿಸಿದ್ರೆ ಈ ಕಪ್ಪನ್ನ ಬಿಳಿ ಅಂತ ವಾದ ಮಾಡ್ತಾರೆ, ಬಿಳಿಯನ್ನ ಕಪ್ಪು ಅಂತ ವಾದ ಮಾಡ್ತಾರೆ. ದುರಾದೃಷ್ಟ, ಅದನ್ನ ಜನಗಳಿಗೆ ನಂಬಿಸುವಂತ ಕಲೆಯನ್ನ ಅವರು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮ ದೌರ್ಭಾಗ್ಯ ಅಷ್ಟೇ. ಇನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಅದೆಲ್ಲ ಬಿಡ್ರಿ, ಅದೆಲ್ಲ ಹೇಳೋದೆಲ್ಲ ಹೇಳ್ಬಿಡ್ತಾರೆ, ಅದೆಲ್ಲ ಬಿಡ್ರಿ, ಮೈಸೂರ್ದು ಒಂದು ವಿಚಾರ ಹೇಳ್ರಿ, ಅದೊಂದು ವಿಚಾರ ಹೇಳ್ರಿ ಅಂತ ಎಲ್ಲ ಹೇಳೋದು ಹೇಳ್ಬಿಟ್ಟು ಸರ್ಕಾರನು ಉತ್ತರ ಕೊಡ್ಬೇಕಾ ಬೇಡವಾ ಎಲ್ಲಾ ವಿಷಯಗಳಿಗೆ? ಮೈಸೂರ್ದು ಹೇಳ್ತೇನೆ ಏನಾಗಿದೆ ಅಂತ. ಅದರಲ್ಲಿ 13 ಎಕರೆ 4 ಗುಂಟ ಅಲ್ಲಿ ವಫ್ ಆಸ್ತಿ ಆಗಿರೋದು ನೋಟಿಫೈ ಆಗಿರೋದು ನಿಜ. ಆದ್ರೆ ವಫ್ ಸಂಸ್ಥೆಯವರು ಹೋಗಿ ಯಾರಿಗೂ ತೊಂದರೆ ಕೊಡುವಂತ ಕೆಲಸ ಅಲ್ಲಿ ಮಾಡಿಲ್ಲ. ಅವರು ಅಲ್ಲಿ ವಫ್ ಅಂತ ಇರೋದು ನಿಜ, ನೋಟಿಫೈ ಆಗಿರೋದು ನಿಜ. ಆದ್ರೆ ವಫ್ನವ್ರು ಹೋಗಿ ಅದನ್ನ ಖಾಲಿ ಮಾಡಿಸ್ಕೊಡಿ ಅಂತ ಕೇಳಿಲ್ಲ. ಏನಾಯ್ತು ಅಂತಾನು ಹೇಳ್ತೇನೆ. ಅಲ್ಲಿ 100 ಮನೆಗಳು ಕಟ್ಕೊಂಡಿದ್ದಾರೆ 1 ಎಕರೆ 32 ಗುಂಟೆಯಲ್ಲಿ. ಆವಾಗ ಅವರು ಅಲ್ಲಿ ಹೋಗಿ ಅವರು ಅಕ್ಕಪಕ್ಕದವರು DC-ಗೆ ಅರ್ಜಿ ಕೊಟ್ರು. ನೋಡ್ರಿ, ವಫ್ ಆಸ್ತಿ ಅದು ಅರ್ಜಿ ಕೊಟ್ಟವ್ರು ಯಾರು ಮುಸಲ್ಮಾನರಲ್ಲ, ಬೇರೆ ಸಮುದಾಯಕ್ಕೆ ಸೇರಿದವರು, ಮುಸಲ್ಮಾನರಲ್ಲ. ಅವ್ರು ಹೋಗಿ DC-ಗೆ ಅರ್ಜಿ ಕೊಟ್ರು, ವಫ್ ಆಸ್ತಿ ಒತ್ತುವರಿ ಆಗಿದೆ, ತೆರವು ಮಾಡಿ ಅಂತ. DC ಏನು ಮಾಡ್ಲಿಲ್ಲ. ಆಮೇಲೆ ಏನ್ ಮಾಡಿದ್ರು? ಅವ್ರಿಗೆ ಸುಮ್ಮನೆ ಇರದೆ ಹೋಗಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಅಂತ ಇದೆ, ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗೆ ಹಾಕಿದ್ರು. ಅಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ನವರು ಕೂಡ ಕೇಸ್ ತಗೊಂಡು ಸುಮ್ಮನೆ ಕೂತ್ಕೊಂಡ್ರು, ಅವರು ಏನು ಮಾಡ್ಲಿಲ್ಲ. ಆದ್ರೆ ಆ ಕಂಪ್ಲೇಂಟ್ ಕೊಟ್ಟಂತ ಮನುಷ್ಯ ಅಲ್ಲಿಗೆ ಸುಮ್ಮನೆ ಆಗ್ಲಿಲ್ಲ. ಅವರು ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದ್ರು. ಹೈಕೋರ್ಟ್ನವರು DC-ಗೆ ಡೈರೆಕ್ಷನ್ ಕೊಟ್ರು, ರೀ ಇದನ್ನ ಎನ್ಕ್ರೋಚ್ಮೆಂಟ್ ಆಗಿದ್ರೆ ತೆರವು ಮಾಡಿ ಅಂತ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಆವಾಗ ಹೈಕೋರ್ಟ್ ಡೈರೆಕ್ಷನ್ ಕಂಟೆಂಪ್ಟ್ ಆಗುವಂತ ಸ್ಟೇಜ್ ನಲ್ಲಿ ಅನಿವಾರ್ಯವಾಗಿ DC ಅವರು ವಫ್ನ ಕರೆದು ಬಿಟ್ಟು, ನೋಡ್ರಿ ಇದು ನಿಮ್ಮ ಆಸ್ತಿ, ನೋಟಿಸ್ ಕೊಡ್ರಿ, ಹೈಕೋರ್ಟ್ಗೆ ಕಂಪ್ಲೇಂಟ್ಸ್ ಕೊಡಬೇಕು ಅಂತೇಳಿ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ನೋಟಿಸ್ ಕೊಟ್ಟಿರುವಂತಹದ್ದು. ಈ ಸತ್ಯ ಯಾರಿಗೆ ಹೇಳಬೇಕು? ಹಾಗಾಗಿ ಈ ತರ ಸುಮ್ಮನೆ ಇದನ್ನ ವಫ್ನವ್ರು ಏನೋ ಮಾಡ್ತಾ ಇದ್ದಾರೆ. ಪಾಪ ವಫ್ನವರು ಇದು ಗೊತ್ತಿದ್ದು ಅವರು ಕೈ ಹಾಕಕ್ಕೆ ಹೋಗಿರ್ಲಿಲ್ಲ. ಬೇಡವೇ ಬೇಡ, ಅಲ್ಲಿ ಯಾರೋ ಬಡವ್ರ ಮನೆ ಕಟ್ಕೊಂಡು ವಾಸ ಮಾಡ್ತಾವ್ರೆ 100 ಮನೆಗಳವರು, ಅಂತವ್ರನ್ನ ಒಕ್ಕಲೆಪ್ಸೋದು ಆಗೋದೂ ಇಲ್ಲ ಈ ಕಾಲದಲ್ಲಿ. ಅಂತ ಕೆಲಸ ನಾವ್ಯಾಕೆ ಮಾಡ್ಬೇಕು ಅಂತ ಅವ್ರು ಕೇಳೂ ಇಲ್ಲ. ಇವತ್ತವರೆಗೂ ಅದನ್ನ ಕೊಡಿ ಅಂತ ಅರ್ಜಿ ಕೂಡ ಕೊಟ್ಟಿಲ್ಲ ಅವರು. ಆದ್ರೆ ಯಾವಾಗ ಹೈಕೋರ್ಟ್ ಇಂದ ಡೈರೆಕ್ಷನ್ ಬಂತು, ಕಂಟೆಂಪ್ಟ್ ಆಗುವಂತ ಸ್ಟೇಜ್ ಬಂದಾಗ ಅನಿವಾರ್ಯವಾಗಿ DC ಅವರು ವಫ್ನ ಕರೆಸಿ ಅವರು ನೋಟಿಸ್ ಕೊಡುವಂತ ಪ್ರಸಂಗ ಆಯ್ತು. ಇನ್ನೊಂದು ಹೇಳಿದ್ರು ಶ್ರೀರಂಗಪಟ್ಟಣ. ಅದು ಶ್ರೀರಂಗಪಟ್ಟಣದಲ್ಲಿ ಏನಾಗಿದೆ, ಸಣ್ಣ ಒಂದು ಗೊಂದಲ ಅಚಾತುರ್ಯ ಆಗಿದೆ. ಶ್ರೀರಂಗಪಟ್ಟಣ ದೊಡ್ಡ ಹಾರೋಹಳ್ಳಿಯಲ್ಲಿ ಸರ್ವೆ ನಂಬರ್ 74ರಲ್ಲಿ 12 ಗುಂಟ ಜಾಮಾ ಮಸ್ಜಿದ್ ಇದೆ. ಅದು ವಫ್ಗೆ ಸೇರ್ಬೇಕಾಗಿದ್ದು. ಅದನ್ನ ಪಾಣಿಯಲ್ಲಿ ಎಂಟ್ರ್ ಮಾಡುವಾಗ ತಹಶೀಲ್ದಾರರು ಒಂದು ಸಣ್ಣ ಮಿಸ್ಟೇಕ್ ಆಗಿ ಮಾದೇವಪುರ ಊರಲ್ಲಿ 6 ಗುಂಟೆಯನ್ನ ವಫ್ ಅಂತ ಮಾಡಿದ್ದಾರೆ, ಈ ಮಸೀದಿ ಹೆಸರಿಗೆ ಮಾಡಿದ್ದಾರೆ. ಇನ್ನೊಂದ್ಸತಿ ಹೇಳ್ತೀನಿ ಅಧ್ಯಕ್ಷರೇ, 12 ಗುಂಟೆ
ಮಸೀದಿ ಜಾಗ ಇರೋದು ದೊಡ್ಡ ಹಾರೋಹಳ್ಳಿಯಲ್ಲಿ. ಅದನ್ನ ಎಂಟ್ರ್ ಮಾಡುವಾಗ ಬೈ ಹ್ಯೂಮನ್ ಎರರ್, ಓವರ್ ಸೈಟ್, ಮಿಸ್ಟೇಕ್ ಅವ್ರು ಏನ್ ಎಂಟ್ರ್ ಮಾಡಿದ್ದಾರೆ, ಮಾದೇವಪುರ ವಿಲೇಜ್ ಅಲ್ಲಿ 6 ಗುಂಟೆ ಅಂತ ಎಂಟ್ರ್ ಮಾಡಿದ್ದಾರೆ. ಅಲ್ಲಿ ದೊಡ್ಡಮ್ಮನ ಗುಡಿ ಇದೆ ನಿಜ, ಆದ್ರೆ ದೊಡ್ಡಮ್ಮನ ಗುಡಿಗೂ ಯಾವತ್ತೂ ಕೂಡ ದಾಖಲೆ ಇಲ್ಲ, ಪಾಣಿಯಲ್ಲಿ ಎಂಟ್ರಿ ಇಲ್ಲ. ಅವ್ರು ದೊಡ್ಡಮ್ಮನ ಗುಡಿ ಇದೆ ಅಲ್ಲಿ. ದೊಡ್ಡಮ್ಮ ಅಂದ್ರೆ ಅಲ್ಲಿ ಊರಿನಲ್ಲಿ ಲಕ್ಷ್ಮಿಗೆ ದೊಡ್ಡಮ್ಮ ಅಂತಾರೆ, ಅದು ಗುಡಿ ಇದೆ. ಹಾಗಾಗಿ ಇದನ್ನ ನಮ್ಮ ಗಮನಕ್ಕೆ ಬಂತ. ಚಿಕ್ಕಮ್ಮ, ದೊಡ್ಡಮ್ಮ ಅಲ್ಲ, ಚಿಕ್ಕಮ್ಮನ ಗುಡಿ ಇದೆ. ಹಾಗಾಗಿ ಇದನ್ನ ಸರಿಪಡಿಸ್ಬಿಟ್ಟು ಈಗಾಗಲೇ ಪಾಣಿಯಲ್ಲಿ 6 ಗುಂಟೆ ಜಾಗವನ್ನ ಸರ್ಕಾರಿ ಬಂಜರು, ಅದರಲ್ಲಿ ಚಿಕ್ಕಮ್ಮನ ದೇವಸ್ಥಾನ ಅಂತ ಆಲ್ರೆಡಿ ಎಂಟರ್ ಆಗಿದೆ. ಇಷ್ಟು ದಿನ ಚಿಕ್ಕಮ್ಮನ ದೇವಸ್ಥಾನಿಗೆ ಪಾಣಿಯಲ್ಲಿ ಎಂಟ್ರಿನೇ ಇರಲಿಲ್ಲ. ಈಗ ನಾವು ಅದನ್ನ ಈಗ ಆಲ್ರೆಡಿ ಚಿಕ್ಕಮ್ಮನ ದೇವಸ್ಥಾನ ಅಂತ ಪಾಣಿಯಲ್ಲಿ ತಗೊಂಡ್ ಬಂದಿದ್ದೇವೆ ಅಧ್ಯಕ್ಷರೇ. ಕಾಲಂ ನಂಬರ್ 12 ಅಲ್ಲಿ ಚಿಕ್ಕಮ್ಮನ ಗುಡಿ ಅಂತ ಎಂಟರ್ ಮಾಡಿ ಆ ದೇವಸ್ಥಾನದ ಆಸ್ತಿಯನ್ನು ರಕ್ಷಣೆ ಮಾಡಿ ಪಕ್ಕದ ಎಲ್ಲಿ ಅವ್ರಿಗೆ ಸಿಗ್ಬೇಕಾಗಿತ್ತು ಆ ಜಾಗ ಅವ್ರಿಗೆ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ಈ ರೀತಿಯಾಗಿ ನಾವು ಇನ್ನ ಬಿಜಾಪುರದ್ದು ಸೋಮೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, ಅದ್ರದ್ದು ಒಂದು ಇಲ್ಲಿ ವಿಷಯವನ್ನ ಎತ್ತಿದ್ದಾರೆ. ಇಲ್ಲಿ ಸರ್ವೆ ನಂಬರ್ 220 ದೇವರ ಇಪ್ಪರಿಗೆ ಪಡಗಾನೂರು, ಅಲ್ಲೂ ಕೂಡ ಹೇಳಿದ್ದಾರೆ ಅಲ್ಲಿ ಲಕ್ಷ್ಮೇಶ್ವರನ ದೇವಸ್ಥಾನ, ಸೋಮೇಶ್ವರನ ದೇವಸ್ಥಾನ ವಫ್ ಆಗ್ಬಿಟ್ಟಿದೆ ಅಂತ. ಆ ಸರ್ವೆ ನಂಬರ್ ಅಲ್ಲಿ 57 ಎಕರೆ ಜಮೀನಿದೆ. ಯಾವ ಸರ್ವೆ ನಂಬರ್ ಅಲ್ಲಿ? ಸರ್ವೆ ನಂಬರ್ 220 ಪಡಗಾನೂರು ಗ್ರಾಮ. ಇಲ್ಲಿ ಪ್ರಾಬ್ಲಮ್ಮೇ ಇಲ್ಲ. ಅಲ್ಲಿ ದಯವಿಟ್ಟು ಅಧ್ಯಕ್ಷರೇ, ಏನಾಗಿದೆ ಇವತ್ತಿನ ಕಾಲದಲ್ಲಿ ಸತ್ಯ ಸಂಗತಿ ಹರಡೋದು ಬಹಳ ಕಷ್ಟ ಆಗ್ಬಿಟ್ಟಿದೆ. ಸತ್ಯ ಸಂಗತಿ ಒಳ್ಳೆ ಸ್ನೇಹಿಲ್ ಅಂತೀವಲ್ಲ, ಆ ಸ್ಪೀಡಲ್ಲೂ ಹೋಗಲ್ಲ, ಆದ್ರೆ ಸುಳ್ಳು ಸಂಗತಿಗಳು ಶರವೇಗದಲ್ಲಿ ಹರಡ್ತವೆ. ಹಾಗಾಗಿ ಸತ್ಯ ಸಂಗತಿ ಹೇಳೋದಿಕ್ಕೆ ಇದೊಂದಾದ್ರೂ ಅವಕಾಶ ಸಿಕ್ಕಿದೆಯಲ್ಲ. ಇಲ್ಲೂ ನಾವು ಹೇಳಲಿಲ್ಲ ಅಂತ ಹೇಳಿದ್ರೆ ಇನ್ನು ಅಲ್ಲಿ ಹೇಗೆ ಜನಕ್ಕೆ ಮುಟ್ಸೋದು ಹೇಗೆ? ಗೊಂದಲ ಇದ್ರೆ ಬಗೆಹರಿಸಬಹುದು. ಗೊಂದಲ ಇದೆ, ಕೆಲವು ಕಡೆ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಗೆಹರಿಸೋಣ. ಆದ್ರೆ ಇಲ್ಲದೆ ಇರೋದನ್ನ ಗೊಂದಲ ಮಾಡಿದ್ರೆ ಅದನ್ನ ಸ್ಪಷ್ಟೀಕರಣ ಆದ್ರೂ ಮಾಡ್ಬೇಕಲ್ಲ. ಈ ಪಡಗಾನೂರು ಸರ್ವೆ ನಂಬರ್ 220ರಲ್ಲಿ 57 ಎಕರೆ ಜಾಗ ಇದೆ. 57 ಎಕರೆಯಲ್ಲಿ ಒಪ್ಪಿಗೆ ಇರೋದು ಎಷ್ಟು? ಬರೀ 2 ಎಕರೆ. 57 ಎಕರೆಯಲ್ಲಿ ಒಪ್ಪಿಗೆ ಇರೋದು 2 ಎಕರೆ. ಇನ್ನ ಉಳಿದ ಜಮೀನಲ್ಲಿ 18 ಜನ ರೈತರಿದ್ದಾರೆ. ಅಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಈ ವಫ್ ಜಾಗಕ್ಕೂ ಸೋಮೇಶ್ವರನ್ ಜಾಗಕ್ಕೂ ಏನು ಸಂಬಂಧ ಇಲ್ಲ. ಸರ್ವೆ ನಂಬರ್ 1 ಅಂತ ಹೇಳ್ಬಿಟ್ಟು ಸೋಮೇಶ್ವರನ್ ದೇವಸ್ಥಾನ ವಫ್ ಅಂತ ಕತೆ ಕಟ್ಬಿಟ್ರು. ಅದು ಹುಯಿ ಅಂತ ಇಡೀ ರಾಜ್ಯ ಎಲ್ಲ ಹರಡುತ್ತೆ. ರಾಜ್ಯ ಏನು ಡೆಲ್ಲಿಗೂ ಹೋಗ್ಬಿಟ್ಟಿರುತ್ತೆ 1 ನಿಮಿಷದಲ್ಲಿ. ಸೋಮೇಶ್ವರ ದೇವಸ್ಥಾನ ಇರೋದು ಬೇರೆ ಜಾಗ, ವಫ್ಗೆ ಇರೋದು 2 ಎಕರೆ ಮಾತ್ರ ಆ ಜಾಗದಲ್ಲಿ. ಇನ್ನೊಂದು ಕತೆ ಏನು, ವಿಜಯಪುರದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇರೋದೇ ವಫ್ ಅಂತ ಹೇಳ್ಬಿಟ್ಟು, ಪೊಲೀಸ್ ಕ್ವಾರ್ಟರ್ಸ್ ಇರೋ ಜಾಗನೇ ವಫ್ ಅಂತೆ, ಪೊಲೀಸವ್ರನ್ನ ಒಕ್ಕಲೆಬ್ಸ್ತಾರಂತೆ ಅಂತೇಳಿ ಪೊಲೀಸವ್ರನ್ನೆಲ್ಲ ಎತ್ಕಟ್ಟುವಂತ ಪ್ರಯತ್ನ. ಆಕ್ಚುಲಿ ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ಕ್ವಾರ್ಟರ್ಸ್ ಮೇಲೆ ವಫ್ ಮಂಡಳಿಯ ಯಾವುದೇ ದಾವೆ ಇರುವುದಿಲ್ಲ. ಆ ಜಾಗದ ಮೇಲೆ ಅವ್ರ ಕೇಳು ಇಲ್ಲ, ಅವ್ರದ್ದು ಕ್ಲೇಮು ಮಾಡಿಲ್ಲ. ಆದ್ರೆ ಆ ಜಾಗದಲ್ಲಿ ಪುರಾತನ ಕಾಲ ಅಂದ್ರೆ ಒಂದು 200, 300, 500 ವರ್ಷದ್ದು ಮಸೀದಿ ಅಲ್ಲಿ ಇದೆ. ಆದ್ರೆ ಅವ್ರು ಏನ್ ಹೇಳಿದ್ದಾರೆ, ಮಸೀದಿಗೆ ಡ್ಯಾಮೇಜ್ ಆಗದಾಗೆ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ಪುರಾತನ ಆಸ್ತಿ, 200, 300 ವರ್ಷದ ಹಳೆಯ ಕಟ್ಟಡ, ಪಾರಂಪರಿಕ ಕಟ್ಟಡ. ಇದನ್ನ ಸುಸ್ಥಿತಿಯಲ್ಲಿ ಇಡಿ. ಯಾಕೆ ಬರೀ ಮಸೀದಿ ಒಂದೇ ಅಲ್ಲ, ಎಲ್ಲಾ ಪಾರಂಪರಿಕ ಕಟ್ಟಡಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಅದನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಹೇಳಿದ್ದಾರೆ, ಜಿಲ್ಲಾಧಿಕಾರಿ ಮನೆನೂ ವಫ್ ಆಸ್ತಿ ಅಂತ ಕತೆ ಕಟ್ಬಿಟ್ರು. ಅದು ವಾಸ್ತವ ಏನಂದ್ರೆ, ಜಿಲ್ಲಾಧಿಕಾರಿ ಮನೆ, ಅದಕ್ಕೆ ಒಂದು ಹೆಸರಿದೆ. ಅದು ಹೆಸರು ಸಡನ್ ಆಗಿ ಜ್ಞಾಪಕ ಬರ್ತಾ ಇಲ್ಲ. ಪಾಟೀಲ್ ಏನೋ ಮಹಲ್ ಅಂತಾರೆ, ಚೀನಿ ಮಹಲ್ ಅನ್ಸುತ್ತೆ. ಅದು ಆಕ್ಚುಲಿ 400 ವರ್ಷ ಹಳೆ ಕಟ್ಟಡ. ಅದನ್ನ ಕಟ್ಟಿದವರು ಆಗಿನ ಕಾಲದ ಆದಿಲ್ ಶಾಹಿಗಳ ವಂಶಸ್ಥರು.
ಆದ್ರೆ ಅದೆಲ್ಲೂ ಕೂಡ ವಫ್ ಅಂತ ಬಂದೂ ಇಲ್ಲ, ಸಂಬಂಧನೂ ಇಲ್ಲ. ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ, ಮೈಸೂರಿನಲ್ಲಿ, ಇಂಥ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಟ್ಟಡ, ಕಚೇರಿ ಪುರಾತನ ಬಿಲ್ಡಿಂಗ್ ಅಲ್ಲಿದೆ. ಬೀದರಲ್ಲೂ ಇದೆ, ಇವತ್ತಿಗೂ ಧಾರವಾಡದಲ್ಲೂ ಇದೆ, ಕೋಲಾರದಲ್ಲಿ ಇತ್ತು. ಆ ಎಲ್ಲಾ ಜಿಲ್ಲಾಧಿಕಾರಿಗಳ ನಿವಾಸಗಳು, ಕಟ್ಟಡಗಳು ತಗೊಂಡಾಗ ಅತ್ಯಂತ ಪುರಾತನವಾದಂತಹ ಜಿಲ್ಲಾಧಿಕಾರಿಗಳ ನಿವಾಸ ಅಂತ ಹೇಳಿದ್ರೆ ಬಿಜಾಪುರದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಅದು ವಫ್ ಆಸ್ತಿ ಅಲ್ಲ. SP-ದು ಕರೆಕ್ಟ್ SP-ದು ಇದೆ. ಪೊಲೀಸ್ ವರಿಷ್ಠಾಧಿಕಾರಿಯವರ ಮನೆನೇ ವಫ್ ಅಂತ ಮಾಡಿದ್ರು. ಆದ್ರೆ ಪೊಲೀಸ್ ವರಿಷ್ಠಾಧಿಕಾರಿಯವರ ಮನೆ SP-ದು ಚೀನಿ ಮಹಲ್ ನಲ್ಲಿದೆ. SP-ದು ಚೀನಿ ಮಹಲ್ ನಲ್ಲಿದೆ. DC ಅವ್ರದ್ದು ಅದಾಲತ್ ಮೆಹಲ್ ಅಂತಿದೆ. ಇವೆರಡು ಬಹುಶಃ 300-400 ವರ್ಷ ಹಳೆ ಕಟ್ಟಡ. ನಾನು ನೆಕ್ಸ್ಟ್ ಆ ಬಿಲ್ಡಿಂಗ್ ನೋಡಕ್ಕೆ ಬಿಜಾಪುರಕ್ಕೆ ಹೋಗ್ಬೇಕು ಅಂತ ಒಂದು 6 ತಿಂಗಳಿಂದ ಮನ್ಸಲ್ಲಿ ಅನ್ಕೊಂಡಿದ್ದೀನಿ. ಇನ್ನೂ ಟೈಮ್ ಸಿಕ್ಕಿಲ್ಲ ಅದನ್ನ ನೋಡೋದಿಕ್ಕೇನೆ. ಆದ್ರೆ ಇವಕ್ಕೂ ವಫ್ಗೂ ಸಂಬಂಧ ಇಲ್ಲ. ವಫ್ನವ್ರು ಇದು ನಮ್ಮದು ಅಂತ ಕೇಳೇ ಇಲ್ಲ, ಸಂಬಂಧನೇ ಇಲ್ಲ. ಆದ್ರೆ ಪೂರಿ ಜಗನ್ನಾಥ ಬುದ್ಧಿಸ್ಟ್ ಟೆಂಪಲ್ಗಳವೆಲ್ಲ ಅದಕ್ಕೆ ಸರ್ವೆ ಮಾಡಿಸ್ಕೊಡಿ. ಹಾಗೇನೆ ಸೇಮು ಜಿಲ್ಲಾಸ್ಪತ್ರೆನೂ ವಫ್ ಆಸ್ತಿ ಅಂತ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಜಿಲ್ಲಾಸ್ಪತ್ರೆ ವಫ್ ಆಸ್ತಿ ಅಲ್ಲ. ಜಿಲ್ಲಾಸ್ಪತ್ರೆ ಕಾಂಪೌಂಡ್ ನಲ್ಲಿ ಏನಾಗಿದೆ, 400 ವರ್ಷದ ಹಳೆಯ ಗೋರಿಗಳಿದಾವೆ, ಪುರಾತನ ಕಟ್ಟಡಗಳಿದ್ದಾವೆ ಅಷ್ಟೇ ಬಿಟ್ರೆ ಅದು ಸಂರಕ್ಷಣೆ ಮಾಡುವಂತ ವಿಷಯ ಅಲ್ಲಿದೆ ಬಿಟ್ರೆ ಅಲ್ಲಿ ಯಾವುದೂ ಕೂಡ ವಫ್ ಆಸ್ತಿ ಇಲ್ಲ. ಹೀಗೆ ಹೇಳ್ತಾ ಹೋದ್ರೆ ಪ್ರತಿಯೊಂದಕ್ಕೂ ಉತ್ತರ ಇದೆ ಮಾನ್ಯ ಅಧ್ಯಕ್ಷರೇ. ಆದ್ರೆ ಇವೆಲ್ಲ ಬರೀ ಸುಳ್ಳು ಕಥೆಗಳಿಂದ ಕೂಡಿರ್ತಕ್ಕಂಥದ್ದು. ವನವಾಡದ್ದು ಆಗ್ಲೇ ನಾನು ಹೇಳಿದೆ, ಮಾನ್ಯ MB ಪಾಟೀಲ್ರು ಕೂಡ 100 ಬಾರಿ ಹೇಳಿದ್ದಾರೆ. ವನವಾಡದಲ್ಲಿರೋದು ಬರೀ 11.08 ಏಕರ್ಸ್ ಮಾತ್ರ ವಫ್ ಆಸ್ತಿ. ಆದ್ರೆ ಇವ್ರು ಯಾವ ತರ ಜನಕ್ಕೆ ಸುಳ್ಳು ಹೇಳಿ ಕನ್ವಿನ್ಸ್ ಮಾಡ್ತಾರೆ ಅಂದ್ರೆ ಏನೋ ಇದು ಎಲ್ಲ ವಫ್ ಅನ್ನೋ ತರ ಅವ್ರಿಗೆ ಜನಗಳಿಗೆ ಗೊಂದಲವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ನಡೀತಾ ಇದೆ.